ನಮಸ್ತೆ ಎಲ್ಲರಿಗೂ. ಬನ್ನಿ ಗುರುಗಳು ಏನು ಹೇಳ್ತಾರೆ ನೋಡೋಣ. ಸೊ ರಿಪಿಟೇಷನ್ ಇನ್ ಲೈಫ್ ಅಂತ ಇದೆ. ಸೊ ಪದೇ ಪದೇ ಅದೇ ತಪ್ಪುಗಳು ನಡೀತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ನೀವು ಸರಿಯಾದ ತಿಳುವಳಿಕೆಯನ್ನು ಅಥವಾ ಅದರಿಂದ ಏನು ಸಿಚುವೇಶನ್ ನಿಮಗೆ ಡಿಮ್ಯಾಂಡ್ ಮಾಡಿದೆ ಅಥವಾ ಡಿಮ್ಯಾಂಡ್ ಹೇಳ್ತಾ ಇದೆ, ಆ ಸಿಚುವೇಶನಿಂದ ನೀವೇನು ಕಲಿಬೇಕಾಗಿತ್ತು ಅಥವಾ ಏನು ಕಲ್ತಿಲ್ಲ, ಇದ್ರ ಬಗ್ಗೆ ಒಂಚೂರು ಗಮನನ ಕೊಡಿ. ಪದೇ ಪದೇ ಅದೇ ತಪ್ಪುಗಳು ಆಗ್ತಾ ಇದೆ, ಪದೇ ಪದೇ ಅದೇ ಸನ್ನಿವೇಶದಲ್ಲಿ ನೀವು ಇದ್ದೀರಾ ಅಂದರೆ ಯಾಕಿದ್ದೀರಾ, ಇದ್ರ ಬಗ್ಗೆ ಒಂಚೂರು ಗಮನನ ಕೊಡಬೇಕಾಗಿದೆ ಇವಾಗ ಅನ್ನುವಂಥದ್ದು ಇದೆ. ಇನ್ನು ಎಷ್ಟು ದಿನ ಪದೇ ಪದೇ ಅದೇ ಒಂದು ಅಪರಾಧ ಭಾವನೆ ಅಥವಾ ಅದೇ ತಪ್ಪಲ್ಲಿ ಇರ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಎನರ್ಜಿನ ಫ್ರೀ ಮಾಡ್ಕೊಳ್ಳಿ, ನಿಮ್ಮನ್ನು ಫ್ರೀ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲ ನೀವು ಅಂದ್ಕೊಂಡಂಗೆ ಆಗಬೇಕು ಅಂತ ಏನೂ ಇಲ್ಲ ಅಲ್ವಾ. ಗುರುಗಳು ನಿಮ್ಗೇನು ಕೊಡಬೇಕು ಅಂದ್ಕೊಂಡಿದ್ದಾರೆ, ಯಾವ ಮಾರ್ಗದರ್ಶನನ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ, ಯಾವ ಮಾರ್ಗದರ್ಶನನ ತೋರಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ಗಮನನ ಕೊಡಿ. ನಿಮ್ಮ ಗುರುಗಳು ನಿಮಗೆ ಕೊಡಬೇಕು ಅಥವಾ ಹೇಳಬೇಕು ಅಂದ್ಕೊಂಡಿರುವಂಥ ಯಾವೊಂದು ಕಾರಣ ನಿಮಗೆ ಇಷ್ಟ ಆಗ್ತಾ ಇಲ್ಲ, ಯಾಕೆ ನೀವು ಇಷ್ಟಪಟ್ಟಿದ್ದು ಅವರು ನಿಮ್ಮವ್ರಿಗೂ ತಲುಪೋದಕ್ಕೆ ಬಿಡ್ತಾ ಇಲ್ಲ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಅನ್ವಾಂಟೆಡ್ ಥಿಂಗ್ಸ್ ಬೇಕಾಗಿಲ್ಲ ನಿಮ್ಮ ಜೀವನಕ್ಕೆ, ಇದ್ರ ಬಗ್ಗೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಗುರುಗಳು ನಿಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ. ಬದಲಾವಣೆ ಬರ್ತಿದೆ ಸದ್ಯಕ್ಕೆ. ನಿಮ್ಮ ದೇಹ ಸ್ಥಿತಿ, ಮನಸ್ಥಿತಿ, ವಸ್ತುಸ್ಥಿತಿ ಮತ್ತು ಪ್ರಾಕೃತಿಕ ವಿಕೋಪಗಳಿಂದ ಸಾಕಷ್ಟು ತಲ್ಲಣಗಳು ಆಗುವಂಥ ಸಾಧ್ಯತೆ ಇದೆ. ಈಗ ಅದನ್ನು ಕಂಟ್ರೋಲಲ್ಲಿ ಇಡಬೇಕು. ನಿಮ್ಮ ಬಾಡಿ, ಮೈಂಡ್, ಸ್ಪಿರಿಟನ್ನು ಕಂಟ್ರೋಲಲ್ಲಿ ಇಡಿ. ನಿಮ್ಮ ಮನೆಯ ವಾತಾವರಣನ ಚೆನ್ನಾಗಿಡಿ. ಪ್ರಾಕೃತಿಕವಾಗಿ ಅಥವಾ ಪ್ರಾಕೃತಿಕವಾಗಿ ಏನು ತೊಂದರೆಗಳಾಗ್ತಿದೆ ಅದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಪಂಚಭೂತಗಳನ್ನ ಕಂಟ್ರೋಲಿಗೆ ತಗೊಳ್ಬೇಕು ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ದೇಹನ ಒಂದು ಕಂಟ್ರೋಲ್, ಬ್ಯಾಲೆನ್ಸ್ಡ್ ಎನರ್ಜಿಗೆ ಕರ್ಕೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ, ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಸಾಕಷ್ಟು ಚೇಂಜ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಬರ್ತಾ ಇರುವಂಥ ಬದಲಾವಣೆನ ಯಾರ್ಯಾರು ತಡೀತಾ ಇದ್ದಾರೋ ಅವ್ರ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೇದೇನಿದೆಯೋ ಅದೆಲ್ಲವೂ ಕೂಡ ಕೆಟ್ಟದಾಗಿ ಬದಲಾಗತ್ತೆ. ಸೊ ಹಾಗಾಗಿ ನೀವು ಹೆಚ್ಚು ಚಿಂತೆ ಮಾಡುವಂಥದ್ದು, ಚಿಂತಿತರಾಗುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಯಾಕೆಂದರೆ ಕಾರಣ ಇಷ್ಟೇ, ನೀವು ಯಾರಿಗಾದರೂ ಕೆಟ್ಟದ್ದು ಬಯಸಿದರೆ ನಿಮಗೆ ಕೆಟ್ಟದಾಗ್ತೈತೆ. ನೀವೆಲ್ರಿಗೂ ಒಳ್ಳೇದು ಬಯಸಿದ್ದೀರಾ, ನೀವು ಒಳ್ಳೇದು ಮಾಡ್ತಿದ್ದೀರಾ, ಒಳ್ಳೆ ರೀತಿಲೇ ಇದೆ. ನಿಮ್ಮ ಜೀವನಕ್ಕೆ ಯಾರು ತೊಂದರೆ ಮಾಡ್ತಿದ್ದಾರೋ, ಯಾರು ಕೆಟ್ಟದನ್ನು ಬಯಸ್ತಿದ್ದಾರೋ ಅವ್ರ ಜೀವನಕ್ಕೆ ಅದು ರಿವರ್ಸ್ ಆಗುತ್ತೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಜೊತೆಗೆ ಯಾರಾದರೂ ಜೀವನಕ್ಕೆ ಅಥವಾ ಯಾರ್ದಾದ್ರೂ ಜೀವನಕ್ಕೆ ಒಳ್ಳೇದಾಗ್ತಿದೆ, ಅದು ಒಳ್ಳೇದಾಗದಿರೋ ಹಾಗೆ ಯಾರ್ಯಾರು ತಡಿತಿದ್ದೀರೋ ನಿಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ನಿಮ್ಮ ಯಶಸ್ಸು ಬರೆದಿರೋ ಹಾಗೆ ಬೇರೆ ಇನ್ಯಾರೋ ತಡೀತಾರೆ. ಸೊ ಹಾಗಾಗಿ ಯಾರಿಗೋ ಬರುವಂಥ ಅದೃಷ್ಟ, ಆಶೀರ್ವಾದನ ನೀವು ತಡಿಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಹೂವಿನ ಬೆಳೆ ಹೆಚ್ಚು ವ್ಯಾಲ್ಯೂ ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಗುರುಗಳು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಇನ್ಯಾವುದು ನೀವು ಹಸ್ಕೊಂಡಿರೋ ಹಾಗೆ ಇರೋದಿಲ್ಲ. ಹೊಟ್ಟೆ ತುಂಬ ಊಟ ಬರುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಬರೋದ್ರಿಂದ ಊಟ, ತಿಂಡಿ, ಬಟ್ಟೆಗೆ ಏನೇನು ಸಮಸ್ಯೆ ಇತ್ತು ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ದತ್ತಾತ್ರೇಯರ ಆಶೀರ್ವಾದ ಇಲ್ಲಿ ಇದೆ. ಜೊತೆಗೆ ಏನೋ ಒಂದು ಸಮಸ್ಯೆ ಅಥವಾ ಸೀಕ್ರೆಟ್ ಇದೆ, ಅದು ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಅದರಿಂದ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನನ ಮಾಡಬೇಡಿ. ಅದನ್ನು ಧೈರ್ಯವಾಗಿ ಎದುರಿಸಿ ಆ ಚಾಪ್ಟರನ್ನು ಕ್ಲೋಸ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಇದೆ. ಸೊ ಆ ಚಾಪ್ಟರ್ ಕ್ಲೋಸ್ ಆದರೆ ಮುಂದಿನ ದಿನಗಳಲ್ಲಿ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಇನ್ಫಾರ್ಮೇಷನ್ ನಿಮಗೆ ಬರ್ತಾ ಇದೆ. ಆ ಇನ್ಫಾರ್ಮೇಷನ್ ನಿಮ್ಗೇನು ಕಲಿಸೋದಕ್ಕೆ ಬರ್ತಿದೆ, ಏನು ಕಲಿಯೋ ಅಂಥದ್ದಿದೆ ಅದನ್ನು ಕಲ್ತ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚು ಆಧ್ಯಾತ್ಮಿಕ ಪುಸ್ತಕಗಳನ್ನ ಅಥವಾ ಪುರಾಣ ಪುಸ್ತಕಗಳನ್ನ ಓದಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕಾರ್ಮಿಕ್ ಕ್ಲೆನ್ಸಿಂಗ್ ಇದೆ. ಸೊ ಸಾಕಷ್ಟು ಕರ್ಮಗಳು ಇದೆ, ಆ ಕರ್ಮಗಳನ್ನ ರಿಮೂವ್ ಮಾಡ್ತಿದ್ದಾರೆ ಗುರುಗಳು. ಆರ್ಕೇಂಜಲ್ಸು, ಏಂಜಲ್ಸು, ಗಾರ್ಡಿಯನ್ ಏಂಜಲ್ಸು ಎಲ್ಲರೂ ನಿಮ್ಮ ಪರವಾಗಿ ನಿಮ್ಮ ಕರ್ಮನ ಕಳಿಯೋದಕ್ಕೆ ಕೆಲಸನ ಮಾಡ್ತಿದ್ದಾರೆ. ಸೊ ಎಲ್ಲರಲ್ಲೂ ಭಗವಂತ ಇದ್ದಾನೆ. ಸೊ ಆ ಭಗವಂತ ನಿಮಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನನ
ಕೊಡ್ತಿದ್ದಾನೆ ಅನ್ನುವಂಥದ್ದು ಇದೆ. ಶೆಲ್ಫ್ ಲೈಫ್ ಇದೆ. ಸೊ ಯಾರ್ದೋ ಒಂದು ರಿಲೇಷನ್ಶಿಪ್ ಎಂಡ್ ಆಗುವಂಥ ಸಾಧ್ಯತೆ ಇದೆ. ಯಾರೋ ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಮೆಡಿಟೇಷನ್ ಸರಿಯಾಗಿ ಇಲ್ಲ, ಮೆಡಿಟೇಷನ್ ಸರಿಯಾದ ರೀತಿಯಲ್ಲಿ ಮಾಡಿ ಅನ್ನುವಂಥದ್ದು ಇದೆ. ದೀಪನ ಹಚ್ಚಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ತುಪ್ಪದ ದೀಪ ಇರಬಹುದು, ನಿಂಬೆಹಣ್ಣಿನ ದೀಪನ ಹಚ್ತಾ ಬನ್ನಿ, ಇದರಿಂದ ಕೂಡ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಆರೆಂಜಲ್ಲಿ ನೀವು ದೀಪನ ಹಚ್ಚಿ, ಇದರಿಂದ ಕೂಡ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಜಾಸ್ತಿ ದೀಪ ಹಚ್ಚಿ, ಜಾಸ್ತಿ ಮೆಡಿಟೇಷನ್ ಮಾಡಿ, ಜಾಸ್ತಿ ಪ್ರಾರ್ಥನೆ ಮಾಡಿ, ಭಕ್ತಿ ಮಾರ್ಗದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೀರಿ ಅಂತ ಇದೆ. ಸೊ ಅದನ್ನು ನೀವು ಎಲ್ಲಿವರೆಗೂ ಮಾಡ್ತೀರೋ ಅಲ್ಲಿವರೆಗೂ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಈಗ ಎಸ್ಪೆಷಲಿ ಈ ಕಾಲದಲ್ಲಿ ನೀಡೆಡ್ ಇದೆ, ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಕೆಲಸಗಳು, ಒಳ್ಳೆಯ ಉದ್ದೇಶಗಳು ಯಾವತ್ತೂ ಒಳ್ಳೆಯದನ್ನೇ ಮಾಡುತ್ತೆ. ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಖಂಡಿತವಾಗ್ಲೂ ನಿಮಗೆ ಅದು ಒಳ್ಳೆಯದೇ ಮಾಡುತ್ತೆ. ನೀವು ಮಾಡಿರುವಂಥ ಒಳ್ಳೆತನ ಯಾವತ್ತೂ ನಿಮ್ಮ ಕೈ ಬಿಟ್ಟು ಹೋಗಿಲ್ಲ, ಅಥವಾ ನಿಮ್ಗೆ ಯಾವುದೇ ಕೆಡುಕನ್ನ ಮಾಡಿಲ್ಲ. ಅದು ನಿಮ್ಮ ಜೊತೆ ಯಾವಾಗಲೂ ಇದೆ, ಇತ್ತು, ಮುಂದೆನೂ ಇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕನಸುಗಳನ್ನ ನನಸು ಮಾಡುವಂಥ ಮಾರ್ಗಗಳನ್ನ ನಿಮ್ಮ ಕನಸಿನ ಮುಖಾಂತರ ಬಂದು ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸ್ಯಾಡ್ನೆಸ್ ಆ್ಯಂಡ್ ಗ್ಲಾಡ್ನೆಸ್, ಒಳ್ಳೆಯದು ಕೆಟ್ಟದು ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ, ಸೋಲು ಗೆಲುವು, ನೋವು ನಲಿವು ಎಲ್ಲವೂ. ಸೊ ಫೈನಾನ್ಷಿಯಲ್ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಶಿವಶಕ್ತಿ ಆಶೀರ್ವಾದನ ಪಡ್ಕೊಂಡಿದ್ದೀರಾ ಆಲ್ರೆಡಿ, ಮುಂದಿನ ದಿನಗಳಲ್ಲೂ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೊಂದು ಕಡೆ ನಂಬಿಕೆ ಭರವಸೆ ಅನ್ನೋದನ್ನ ಕಳ್ಕೊಂಡಿದ್ದೀರಾ. ಆ ನಂಬಿಕೆ ಭರವಸೆನ ಹಾಗೆ ಉಳಿಸ್ಕೊಳ್ಳಿ. ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರಗಳು ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಫೆಮಿನೈನ್ ಮಸ್ಕ್ಯುಲಿನ್ ಎನರ್ಜಿ, ಇನ್ ಆ್ಯಂಡ್ ಇನ್ ಎನರ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಅಗತ್ಯ ಇರೋರಿಗೆ ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅನ್ನುವಂಥದ್ದು ಇದೆ. ಸೊ ಲೈಫು ಬ್ಯಾಲೆನ್ಸಲ್ಲಿ ಇರಲಿ ಅನ್ನುವಂಥದ್ದು ಕೂಡ ಇದೆ. ಪ್ರಾಣಾಯಾಮನ ಮಾಡಿ, ಬ್ರೀತಿಂಗ್ ಎಕ್ಸಸೈಸ್ನ ಮಾಡಿ ಅನ್ನುವಂಥದ್ದು ಇದೆ. ಸೊ ಇವರು ಅವರು ಅಂತ ಏನು ನೋಡಬೇಡಿ. ನಿಮಗೆ ಯಾರಿಗೆ ಸಹಾಯ ಮಾಡಬೇಕು ಅನಿಸುತ್ತೋ, ಯಾರ ಅಗತ್ಯ ಯಾರಿಗಿರುತ್ತೋ ಅವರಿಗೆಲ್ಲ ಸಹಾಯ ಮಾಡ್ತಾ ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಜೀವನದಲ್ಲಿ ಏನೋ ಒಂದಷ್ಟು ರಿಪೀಟೆಡ್ ಆಗಿ ಬರ್ತಾನೆ ಇದೆ ಅಂದರೆ ಎಲ್ಲೋ ನಾವು ಕಲಿಬೇಕಾದಂಥ ಪಾಠನ ಸರಿಯಾದ ರೀತಿಯಲ್ಲಿ ಕಲ್ತಿಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಕಲಿಬೇಕು, ಕಲೀರಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಕಲಿತು ಭೂಮಿಗೆ ಒಳ್ಳೆಯದಾಗೋ ಹಾಗೆ, ಭೂಮಿ ಮೇಲಿರೋರಿಗೆ ಒಳ್ಳೆಯದಾಗೋ ಹಾಗೆ, ಮನುಷ್ಯ ಕುಲಕ್ಕೆ ಒಳ್ಳೆಯದಾಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನೀವು ಯಾವತ್ತೂ ಒಂಟಿ ಅಲ್ಲ, ನಿಮ್ಮ ಜೊತೆ ನಾನು ಇದ್ದೀನಿ, ಇರ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾವತ್ತೂ ಇದ್ದೀನಿ ಅಂತ ಹೇಳಿದ್ಮೇಲೆ ಭಯ ಯಾಕೆ, ಚಿಂತೆ ಯಾಕೆ, ನಾನು ಇಲ್ವಾ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಲೈಫ್ ಪರ್ಪಸ್, ಸೋಲ್ ಪರ್ಪಸ್ಸೇ ಬೇರೆ ರೀತಿಲಿ ಇದೆ. ಸೊ ಇನ್ನೊಬ್ಬರ ಜೊತೆ ನಿಮ್ಮ ಲೈಫನ್ನು ಕಂಪೇರ್ ಮಾಡ್ಕೊಳ್ಬೇಡಿ. ಅವರೆಲ್ಲ ಚೆನ್ನಾಗಿದ್ದಾರೆ, ನಾನು ಯಾಕೆ ಹೀಗಿದ್ದೀನಿ, ಅವ್ರಿಗೆಲ್ಲ ಅಷ್ಟು ಅದೃಷ್ಟ ಇದೆ, ನನಗೆ ಯಾಕೆ ಇಲ್ಲ, ಅವರೆಲ್ಲ ಅಷ್ಟು ಕೆಟ್ಟದ್ದು ಮಾಡ್ತಾರೆ, ನಾನು ಒಳ್ಳೇದು ಮಾಡಿದ್ರು ನನಗೆ ಯಾಕೆ ಹೀಗಿಲ್ಲ ಹಾಗಿಲ್ಲ, ಇದನ್ನೆಲ್ಲ ಯೋಚನೆ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಒಳ್ಳೇದಿದೆ ಅಲ್ಲ, ಹೀಗೆ ನಿಮ್ಮ ಜೀವನದಲ್ಲಿ ಒಳ್ಳೇದು ನಡೀತಾ ಇದೆ. ಇದಕ್ಕಿಂತ ಒಳ್ಳೇದು ಏನು ನಡಿಬೇಕು? ಇದಕ್ಕಿಂತ ಆಶೀರ್ವಾದ ಬೇಕಾ? ಇದಕ್ಕಿಂತ ಬದುಕಬೇಕಾ? ಇದಕ್ಕಿಂತ ಜೀವನ ಬೇಕಾ? ನಿಮ್ಮ ಕರ್ಮ ಫಲಗಳ ಮಧ್ಯೆ ಇಷ್ಟು ಅದ್ಭುತವಾದಂಥ ಆಶೀರ್ವಾದ ಪಡ್ಕೊಂಡು ನೀವು ಮುಂದುವರಿತಿದ್ದೀರಾ ಅಂದರೆ ನಿಮ್ಮನ್ನು ನೀವು ತುಂಬ ಬ್ಲೆಸ್ಸಡ್ ಚೈಲ್ಡ್ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಕೊರಗೋದು, ಚಿಂತೆ ಮಾಡೋದು, ದುಃಖ ಪಡೋದು ಎಲ್ಲ ಬಿಟ್ಬಿಡಿ. ಪ್ರಾಣಿ ಪಕ್ಷಿಗಳಿಗೆ ಒಂಚೂರು ಆಹಾರನ ನೀಡಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಅಟ್ಯಾಚ್ಮೆಂಟ್, ಬೇಡದ ವ್ಯಕ್ತಿಗಳನ್ನ, ಬೇಡದ ವಿಚಾರಗಳನ್ನ ಹಚ್ಕೊಂಡ್ರಿ, ಬೇರೆಯವ್ರನ್ನ ನಂಬಿದ್ರಿ, ನಂಬಾರ್ದಾಗಿತ್ತು ಅವ್ರನ್ನ ನಂಬಿದ್ರಿ, ಮೋಸ ಹೋದ್ರಿ. ಯಾರು ಬೆನ್ನಿಗೆ ಚೂರಿ ಹಾಕಬೇಕಿತ್ತು ಅವ್ರು ಹಾಕಿದ್ರು. ಈಗ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಅಂತ ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೇದಿದೆ. ಸೊ ಇರಲಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ಸೊ ಯಾವಾಗಲೂ ನಿಮ್ಮ ಜೊತೆ ಗುರುಗಳು ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ದಿನಾಗಲೂ ವಿಭೂತಿ ಧಾರಣೆನ ಮಾಡಿ, ವಿಭೂತಿನ ಸೇವನೆ ಮಾಡಿ, ವಿಭೂತಿನ ಧಾರಣೆ ಮಾಡಿ. ಬೇಕಿದ್ರೆ ಚಕ್ರಗಳ ಮೇಲೂ ಕೂಡ ವಿಭೂತಿನ ಹಾಕ್ಕೊಳ್ಳಿ. ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ದೇಹದಲ್ಲಿರುವ ಚಕ್ರಗಳ ಮೇಲೆ ನಿಮ್ಮ ಜೀವನಕ್ಕೆ ಏನು ಬೇಕೋ ಡಿಸೈಡ್ ಮಾಡ್ಕೊಳ್ಳಿ, ಅದನ್ನು ಗುರುಗಳು ಕೊಡ್ತಾರೆ. ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು.
ಸೊ ಡಿವೈನ್ ಟೈಮಿಂಗ್, ಬಾಟಮ್ ಆಫ್ ದಿ ಡೆಕ್ ಡಿವೈನ್ ಟೈಮಿಂಗ್ ಇದೆ. ಡಿವೈನ್ ಟೈಮಿಂಗ್ ಬರಬೇಕು. ಎಲ್ಲ ದೇವರ ಆಶೀರ್ವಾದ ನಿಮ್ಮ ಜೊತೆ ಇದೆ. ಎಲ್ಲ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಕಾಪಾಡ್ತಾನೆ ಇದ್ದಾರೆ. ಸೊ ಯಾವ ದೇವರು ನಿಮ್ಮನ್ನು ಬಿಟ್ಟಿಲ್ಲ. ಸೊ ಸರೆಂಡರ್ ಮಾಡಿ ಗುರುಗಳ ಪಾದಕ್ಕೆ, ಮಿಕ್ಕಿದೆಲ್ಲ ಗುರುಗಳು ನೋಡ್ಕೊಳ್ತಾರೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೋಲ್ ಗ್ರೂಪ್. ಯಾರೋ ಒಬ್ಬರಿಗೆ ನಿಮ್ಮ ಸಹಾಯ ಬೇಕಾಗಿದೆ, ಅವರಿಗೆ ಸಹಾಯನ ಮಾಡಿ. ಇದರಿಂದ ಇನ್ನೂ ಹೆಚ್ಚಿನ ಅನುಕೂಲಗಳು ಆಗುತ್ತೆ. ಜೊತೆಗೆ ನಿಮ್ಗೇನು ಸಹಾಯ ಬೇಕೋ ನಿಮಗೆ ಸಹಾಯನ ನಾನು ಕಳಿಸ್ಕೊಡ್ತೀನಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಕರ್ಮ, ಪೂರ್ವಾರ್ಜಿತ ಕರ್ಮ, ಪುಣ್ಯ ಫಲ ಇರ್ಬೋದು, ಕರ್ಮ ಫಲ ಇರ್ಬೋದು, ಎರಡೂ ಅನುಭವಿಸ್ತಿದ್ದೀರಾ. ಒಳ್ಳೆಯದು ಅನುಭವಿಸ್ತಿದ್ದೀರಾ, ಕೆಟ್ಟದ್ದು ಅನುಭವಿಸ್ತಿದ್ದೀರಾ. ಹಾಗಾಗಿ ಯಾವುದೇ ಚಿಂತೆ ಬೇಡ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದೆ. ಹಳೇದೇ ಆಗೋಯ್ತು, ಈಗ ಅದನ್ನ ಇಟ್ಕೊಂಡು ಏನು ಮಾಡ್ತೀರಾ? ಹಾಗಾಗಿ ಹಳೇದನ್ನೆಲ್ಲ ಬಿಟ್ಟು ಹಾಕಿ, ಹೀಗಾಯಿತು ಹಾಗಾಯಿತು, ಅವ್ರು ಹಾಗೆ ಮಾಡಿದ್ರು ಇವ್ರು ಹೀಗೆ ಮಾಡಿದ್ರು, ಎಲ್ಲ ಮುಗಿದೋಯ್ತು. ಕಟ್ ಕ್ಲಿಯರ್ ಕ್ಯಾನ್ಸಲ್ ರಿವರ್ಸ್ ಬ್ಯಾಕ್ ಅಂತ ಹೇಳ್ಕೊಳ್ಳಿ. ಮಾಡಿರೋ ಕರ್ಮಗಳು ಕೂಡ ವಾಪಸ್ ಹೋಗುತ್ತೆ. ಶತ್ರುಬಾಧೆಯಿಂದ ಯಾರು ನರಳ್ತಾ ಇದ್ದೀರಾ? ಚಿಂತೆ ಬೇಡ. ಶತ್ರುಗಳಾಗಷ್ಟೇ ಇರ್ತಾರೆ. ಅವ್ರನ್ನ ಮಿತ್ರರಾಗಿ ನೋಡ್ತೀನಿ ಅಂದರೆ ಅದು ನಿಮ್ಮ ಮೂರ್ಖತನ ಅಷ್ಟೇ. ಶತ್ರುಗಳು ಯಾವತ್ತೂ ಮಿತ್ರರಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಪರಮಶತ್ರುಗಳಾಗೇ ಇದ್ದಾರೆ. ಸೊ ನಿಮಗೆ ಬಿಟ್ಟಂಥ ವಿಚಾರ ಇದೆಲ್ಲವೂ. ಎಲ್ಲಕ್ಕಿಂತ ಮುಖ್ಯವಾಗಿ ಬೇಡದಿರೋ ನೋವುಗಳನ್ನ, ದುಃಖಗಳನ್ನ, ಹಿಂದೆ ಏನು ನಡೆದಿತ್ತು ಅದನ್ನೆಲ್ಲ ಮರೆತು ಬಿಟ್ಟು ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ. ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮನ್ನ ಗುರುಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ. ಗುರುಗಳು ಹೇಳ್ತಿದ್ದಾರೆ, ನಾನು ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ನಿನ್ನ ಮುಖಾಂತರ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು, ನಾನು ಮಾಡಿಸ್ತೀನಿ. ಅದಕ್ಕೆ ನೀನು ನನಗೆ ಬೇಕು, ನಿನ್ನಿಂದನೇ ನಾನು ಮಾಡಿಸೋದು. ನಿಂಗೆ ಇಷ್ಟ ಇರಲಿ ಬಿಡಲಿ, ನೀನೇ ಇದ್ರ ರೂವಾರಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಿಮ್ಮಿಂದ ಒಂದಷ್ಟು ಕೆಲಸಗಳಾಗಬೇಕು. ಸೊ ನಾ ಮಾಡಲ್ಲ ಅಂದರೂ ನೀವೇ ಮಾಡ್ತೀರಾ, ನಾನು ಮಾಡ್ತೀನಿ ಅಂದರೂ ನೀವೇ ಮಾಡ್ತೀರಾ. ಸೊ ಹಾಗಾಗಿ ಆರ್ಗ್ಯುಮೆಂಟ್ ಮಾಡ್ದಿರಾ ಸುಮ್ಮನೆ ಗುರುಗಳಿಗೆ ಸರೆಂಡರ್ ಆಗಿ ಅವ್ರು ನಿಮ್ಮ ಕೈಯಿಂದ ಏನು ಮಾಡಿಸ್ಬೇಕೋ ಮಾಡಿಸ್ತಾರೆ. ಜಗತ್ತಿಗೆ ಒಳ್ಳೇದು ಮಾಡೋದನ್ನಷ್ಟೇ ಮಾಡಿಸ್ತಾರೆ, ಚಿಂತೆ ಬೇಡ. ಐದನೇದು ಯಾರು ಆಯ್ಕೆ ಮಾಡಿದ್ದೀರಾ? ಜೀವನದಲ್ಲಿ ಒಂದಷ್ಟು ಕಹಿ ಘಟನೆಗಳು, ಕಹಿ ನೆನಪುಗಳು ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದುಃಖ ತಂದಿರಬಹುದು. ಯಾರೋ ಬಿಟ್ಟು ಹೋಗಿರೋದು ನೋವು ತಂದಿರಬಹುದು. ನನ್ನ ಜೀವನನೇ ನರಕ ಅಂತ ಅಂದ್ಕೊಂಡಿರ್ಬೋದು. ಅದರ ಎಲ್ಲ ಅಂದ್ಕೊಳ್ಳೋ ಅಂಥ ಅಗತ್ಯ ಇಲ್ಲ. ಎಲ್ಲನೂ ಇರುತ್ತೆ. ಸಾವು, ಗೆಲುವು, ಬದುಕು, ನೋವು, ದುಃಖ, ಯಶಸ್ಸು ಎಲ್ಲವೂ ಕೂಡ ಇದೆ. ಪಾತಾಳಕ್ಕೆ ಬಿದ್ದರೂ, ಪ್ರಪಾತಕ್ಕೆ ಬಿದ್ದರೂ ಎದ್ದು ನಿಲ್ಲಿಸೋದಕ್ಕೆ ಗುರು ಇದ್ದಾರೆ. ಗುರುಗಳು ಬರ್ತಾರೆ. ಬದುಕು ಇನ್ನೂ ತುಂಬ ಇದೆ. ಶತಾಯುಷಿ ಆದರೂ ಆಗಬಹುದು, ಹೇಳೋದಕ್ಕೆ ಬರೋದಿಲ್ಲ. ಬದುಕು ತುಂಬ ಇದೆ. ದೀರ್ಘಾಯುಷ್ಮಾನ್ ಭವ ಅನ್ನುವಂಥ ಆಶೀರ್ವಾದ ಕೂಡ ಇದೆ ಇಲ್ಲಿ. ಎಲ್ಲರಿಗೂ ಒಳ್ಳೆಯದಾಗತ್ತೆ. ಒಳ್ಳೆ ಮಾರ್ಗದಲ್ಲಿ ನಡೀರಿ, ಸನ್ಮಾರ್ಗದಲ್ಲಿ ನಡೀರಿ, ಒಳ್ಳೆ ರೀತಿಯಲ್ಲಿ ಬದುಕಿ. ಇದರಿಂದ ಇನ್ನಷ್ಟು ಯಶಸ್ಸನ್ನು ನೀವು ನೋಡ್ತೀರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗತ್ತೆ. ಜಾತಿ ಮತ ಧರ್ಮನ ಬೆರೆತು ಬದುಕಿ ಇನ್ನು ಹೆಚ್ಚಿನ ಒಳಿತಾಗತ್ತೆ. ಆಧ್ಯಾತ್ಮಿಕ ಮಾರ್ಗ, ಪೂಜಾ ಮಾರ್ಗದಲ್ಲಿ ಬದುಕಿ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ.